ನಮಸ್ಕಾರ. ನನ್ನ ಹೆಸರು ನವ್ಯ. ನಾನು 10ನೇ ತರಗತಿಯ ವಿದ್ಯಾರ್ಥಿನಿ. ನಾನು ವಿಶ್ವರಾಮ ಟೆಕ್ನೋ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಭ್ರಷ್ಟಾಚಾರವನ್ನು ಹೇಗೆ ನಿವಾರಿಸಬೇಕು ಮತ್ತು ಏಕೆ ನಿವಾರಿಸಬೇಕೆಂದು ವಿಷಯದ ಕುರಿತು ಮಾತನಾಡುತ್ತಿದ್ದೇನೆ. ಸತ್ಯಮೇವ ಜಯತೆ ಎಂಬುದು ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯ. ಇದರ ಅರ್ಥ ಸತ್ಯವೇ ಅಂತಿಮವಾಗಿ ಜಯಿಸುತ್ತದೆ. ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ಸಂವಿಧಾನ ಸತ್ಯ, ನ್ಯಾಯ, ಪ್ರಾಮಾಣಿಕತೆ ಹಾಗೂ ಮೌಲ್ಯಗಳನ್ನು ಜೀವನದ ಅಡಿಪಾಯವೆಂದು ಪರಿಗಣಿಸಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಭ್ರಷ್ಟಾಚಾರ, ಲಂಚ, ವಂಚನೆ, ಮೋಸ, ಸುಳ್ಳು, ಅಧಿಕಾರ ದುರುಪಯೋಗ, ತೆರಿಗೆ ವಂಚನೆ, ನಕಲಿ ದಾಖಲೆಗಳು ಬಳಕೆ, ಪರೀಕ್ಷೆಗಳಲ್ಲಿ ನಕಲು, ಸಾರ್ವಜನಿಕ ಹಣದ ದುರುಪಯೋಗ ಮತ್ತು ಇತರ ಅನೇಕ ರೀತಿಯ ಅನೈತಿಕ ಅನಾಚಾರಗಳು ಹೆಚ್ಚಾಗುತ್ತಿವೆ. ಇವು ಕೇವಲ ವ್ಯಕ್ತಿಯ ಜೀವನವನ್ನಷ್ಟೇ ಅಲ್ಲದೆ ಕುಟುಂಬ, ಸಮಾಜ ಮತ್ತು ದೇಶದ ಭವಿಷ್ಯವನ್ನೇ ಹಾಳು ಮಾಡುತ್ತವೆ. ಭ್ರಷ್ಟಾಚಾರ ಎಂದರೆ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಗೊಳ್ಳುತ್ತಿದ್ದಾರೆ. ಇದು ಸಮಾಜದಲ್ಲಿ ಅನ್ಯಾಯ, ಅಸಮಾನತೆ ಉಂಟುಮಾಡುತ್ತವೆ. ಅತ್ಯಂತ ಅಪಾಯಕಾರಿ ಸಾಮಾಜಿಕ ದುಷ್ಟವೃತ್ತಿಯಾಗಿದೆ. ಉದಾಹರಣೆ: ಲಂಚ ಪಡೆಯುವುದು ಅಥವಾ ನೀಡುವುದು, ಸರ್ಕಾರಿ ಹಣ ದುರುಪಯೋಗ ಮಾಡುವುದು, ಪರೀಕ್ಷೆಗಳಲ್ಲಿ ನಕಲು ಮಾಡುವುದು, ನಕಲಿ ದಾಖಲೆಗಳು ಸೃಷ್ಟಿಸುವುದು ಮತ್ತು ತೆರಿಗೆ ವಂಚನೆ, ಅಧಿಕಾರ ದುರುಪಯೋಗ, ಸುಳ್ಳು ಹೇಳುವುದು ಮತ್ತು ಮೋಸ ಮಾಡುವುದು, ಅಕ್ರಮ ವ್ಯಾಪಾರ, ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡುವುದು. ದೇಶದ ಅಭಿವೃದ್ಧಿಗಾಗಿ ಮೀಸಲಾದ ಹಣ ರಸ್ತೆ, ಆಸ್ಪತ್ರೆ, ಕುಡಿಯುವ ನೀರು ಹಾಗೂ ಜನ ಕಲ್ಯಾಣ ಯೋಜನೆಗಳಿಗೆ ಬಳಸಬೇಕಾದ ಹಣವನ್ನು ಭ್ರಷ್ಟಾಚಾರದಿಂದ ಈ ಹಣ ದುರುಪಯೋಗವಾಗುತ್ತದೆ. ಇದರಿಂದ ದೇಶದ ಪ್ರಗತಿ ನಿಧಾನವಾಗುತ್ತಿದೆ. ಪ್ರಾಮಾಣಿಕ ವ್ಯಕ್ತಿಗೆ ಸಿಗಬೇಕಾದ ಅವಕಾಶಗಳು ಲಂಚದ ಮೂಲಕ ಅನರ್ಹರು ಅದನ್ನು ಪಡೆದುಕೊಂಡು ಸಮಾಜದಲ್ಲಿ ನ್ಯಾಯ ಉಳಿಸುವುದಿಲ್ಲ. ಅರ್ಹರಿಗೆ ನ್ಯಾಯವಾಗುತ್ತದೆ. ಸರ್ಕಾರದ ಕಲ್ಯಾಣ ಯೋಜನೆಗಳು ಬಡವರ ತಲುಪಬೇಕಾದ ಹಣವನ್ನು ಅವರು ಸೋರಿಕೆಯಾಗುತ್ತಿದೆ. ಇದರಿಂದ ಬಡವರು ಇನ್ನಷ್ಟು ಬಡವರಾಗಿ ಸಿಲುಕುತ್ತಿದ್ದಾರೆ. ಭ್ರಷ್ಟಾಚಾರದ ದುಷ್ಪರಿಣಾಮಗಳು: ದೇಶದ ಅಭಿವೃದ್ಧಿ ಬಡತನ ಮತ್ತು ನಿರುದ್ಯೋಗ ಹೆಚ್ಚಾಗುತ್ತಿದೆ. ಸಾರ್ವಜನಿಕ ಸೇವೆಗಳು ಗುಣಮಟ್ಟ ಕುಸಿಯುತ್ತಿದೆ. ಕಾನೂನು ಮೇಲೆ ಜನರ ನಂಬಿಕೆ ಕಡಿಮೆಯಾಗುತ್ತಿದೆ. ಸಾಮಾಜಿಕ ಅಸಮಾನತೆ ಹೆಚ್ಚಾಗುತ್ತಿದೆ. ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತಿಲ್ಲ. ಉದ್ಯೋಗಗಳಿಗೆ ದೇಶದ ಗೌರವ ಕುಗ್ಗುತ್ತಿದೆ. ಭ್ರಷ್ಟಾಚಾರದ ಹೇಗೆ ನಿವಾರಿಸಬೇಕು? ಶಾಲೆಯಿಂದಲೇ ಮಕ್ಕಳಿಗೆ ಪ್ರಾಮಾಣಿಕತೆ, ಸತ್ಯ, ಶಿಸ್ತು ಮತ್ತು ದೇಶಭಕ್ತಿಯ ಶಿಕ್ಷಣ ನೀಡಬೇಕು. ಭ್ರಷ್ಟಾಚಾರ ಮಾಡುವವರ ವಿರುದ್ಧ ನಡೆಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ಆನ್ಲೈನ್ ಸೇವೆಗಳು, ಡಿಜಿಟಲ್ ಪಾವತಿಗಳು, ಈ ಆಡಳಿತದಿಂದ ಲಂಚದ ಅವಕಾಶ ಕಡಿಮೆಯಾಗುತ್ತದೆ. ಮಾಧ್ಯಮ, ಶಾಲೆ, ಕಾಲೇಜು ಮತ್ತು ಸಾಮಾಜಿಕ ಸಂಘಟನೆಗಳ ಮೂಲಕ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸಬೇಕು. ಭ್ರಷ್ಟಾಚಾರವು ರಾಷ್ಟ್ರದ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗಿದೆ. ಇದು ಹಣವನ್ನು ಮಾತ್ರ ಕುದಿಯುತ್ತಿಲ್ಲ, ಜನರ ನಂಬಿಕೆ, ಕನಸು ಮತ್ತು ಭವಿಷ್ಯವನ್ನು ಕುಸಿದುಕೊಳ್ಳುತ್ತದೆ. ಆದ್ದರಿಂದ ಸರ್ಕಾರ, ವಿದ್ಯಾರ್ಥಿಗಳಿಗೆ, ಪೋಷಕರು ಮತ್ತು ಪ್ರತಿಯೊಬ್ಬ ನಾಗರಿಕರು ಸೇರಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು. ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿಗೆ ನ್ಯಾಯಯುತ ಮತ್ತು ನೈತಿಕ ಭಾರತವನ್ನಾಗಿ ರೂಪಿಸುವುದು ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದಗಳು.